ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್ ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬೇರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಒಂದು ಒಳ್ಳೆ ನ್ಯೂಸ್ ಇದೆ ನಿಮ್ಮದು ಕೌನ್ಸಿಲಿಂಗ್ ರಿಲೇಟೆಡ್. ಏನಪ್ಪ ಅದು ಒಳ್ಳೆ ನ್ಯೂಸ್ ಅಂದರೆ ಸೀಟ್ ಇನ್ಕ್ರೀಸ್ ಬಗ್ಗೆ. ಓಕೆ, ಇವಾಗ ಎಮ್ ಸಿ ಸಿ ಅವರು ಇವಾಗ ಕೌನ್ಸಿಲಿಂಗ್ನ ಡಿಲೇ ಮಾಡ್ತಿದ್ದಾರೆ. ಲೈಕ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಬೇಕಿತ್ತು ಕೌನ್ಸಿಲಿಂಗು, ಬಟ್ ಅವರು 29th ಸ್ಟಾರ್ಟ್ ಮಾಡೋ ರೀತಿ ಇವಾಗ ಅಫಿಷಿಯಲ್ ನೋಟಿಸ್ ಬಿಟ್ಟಿದ್ದಾರೆ. ಬೇಕಾದ್ರೆ ಅಫಿಷಿಯಲ್ ನೋಟಿಸ್ ಇಲ್ಲಿ ಕಾಣಿಸ್ತಿದೆ, ನೋಡ್ಕೊಳ್ಳಿ ಸೈಡಲ್ಲಿ. ಓಕೆ, ಅವರು ಏನಕ್ಕೆ ಡಿಲೇ ಮಾಡ್ತಿದ್ದಾರೆ ಅಂದರೆ ಅವ್ರ ರೀಸನ್ ಬಂದು ಸೀಟ್ ಇನ್ಕ್ರೀಸ್ ಅಂತ. ಓಕೆ, ಇವಾಗ ಅವರು ಎಷ್ಟು ಸೀಟ್ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತ ಕೇಳೋದಾದರೆ, ಈಗ ನಾವು UG ಸ್ಟೂಡೆಂಟ್ಸ್ ಆಗಿರೋದ್ರಿಂದ, ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಮಗೆ ಸಿಕ್ಕಿರೋಂಥ ಡೇಟಾ ಬಂದು 6000. ಓಕೆ, 1 ಇಯರಲ್ಲಿ 6000 ಸೀಟ್ಸ್ ಇನ್ಕ್ರೀಸ್ ಆಯಿತು ಅಂದರೆ ತುಂಬ ವೇರಿಯೇಷನ್ ಆಗುತ್ತೆ. ಅಂದರೆ ನಿಮಗೆ ತುಂಬ ಪ್ಲಸ್ ಪಾಯಿಂಟ್ ಈ ವರ್ಷ. ಓಕೆ, ಆದರೆ ಒಳ್ಳೆಯದು. ಲೈಕ್ ಈಗ ಸ್ಟೇಟಲ್ಲಿ ಎಷ್ಟೆಷ್ಟಾಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅವರು, ಇಷ್ಟಿಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಈ ಸ್ಟೇಟಲ್ಲಿ ಅಂತ. ಬಟ್ ಆಗುತ್ತೆ, ಮಿನಿಮಮ್ ಅಂದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅರೌಂಡ್ 250 to 300 ಪ್ಲಸ್ಸೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಈಗ ಕಾಮನಾಗಿ ಚಿಕ್ಕ ಸ್ಟೇಟ್ಸ್ ಏನಿರುತ್ತೆ ಅದರಲ್ಲಿ ತುಂಬ ಇನ್ಕ್ರೀಸ್ ಆಗಲ್ಲ. ಈಗ ಎಷ್ಟು ಸ್ಟೇಟ್ ಇದೆ ಅದರಲ್ಲಿ ಒಂದು 15 ಸ್ಟೇಟ್ಸಲ್ಲಿ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಆಗೋಂಥದ್ದು. ಓಕೆ, ಅದರಲ್ಲಿ ಮೇಯ್ನಾಗಿ ಬಂದು ಈಗ 15 ಸ್ಟೇಟ್ಸಲ್ಲಿ 6000 ಸೀಟ್ಸ್ನ ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 400 ಬರ್ತದೆ. ಅಂದರೆ ಮಿನಿಮಮ್ ಒಟ್ಟಿನಲ್ಲಿ 300 250 ಪ್ಲಸ್ ಅಂತೂ ಹಾಗೆ ಆಗುತ್ತೆ. ಈಗ ನೆಕ್ಸ್ಟು ರ್ಯಾಂಕ್ ಎಷ್ಟು ವೇರಿ ಆಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ ಅಲ್ವಾ. ಈಗ ನೆಕ್ಸ್ಟು ಈಗ ಅವ್ರು ಹೇಳ್ತಾರಲ್ಲ ಇಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ ಕರ್ನಾಟಕದಲ್ಲಿ, ಅದಾದಮೇಲೆ ವೀಡಿಯೋ ಮಾಡ್ತೀನಿ ಫ್ರೀ ಇದ್ದರೆ. ಓಕೆ, ಇವಾಗ ಸ್ಟಡಿ ಹಾಲಿಡೇಸ್ ಇದೆ, ಓದ್ತಾ ಇದ್ದೀವಿ. ಬಟ್ ಏನಾದರೂ ಫ್ರೀ ಇದ್ದೀನಿ ಅಂದರೆ ನಾನು ಒಂದು ಚಿಕ್ಕದಾಗಿ ವೀಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಷ್ಟು ವೇರಿಯೇಷನ್ ಆಗುತ್ತೆ ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಅಂತ ಆಫ್ಟರ್ ಸೀಟ್ ಇನ್ಕ್ರೀಸ್. ನೀವು ನಂದು ಅನಾಲಿಸಿಸ್ ಮೇಲೆ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೀಟ್ ಇನ್ಕ್ರೀಸ್ ಆದ ತಕ್ಷಣ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಎಷ್ಟು ವೇರಿಯೇಷನ್ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಸೀಟ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಅಂತ ಕನ್ಫರ್ಮ್ ಆಗಿ ಮಾಡಿಲ್ಲ, ಒಟ್ನಲ್ಲಿ ಆಗುತ್ತೆ. ಏನೂ ತಲೆ ಕೆಡಿಸ್ಕೊಳಕೋಬಿಡಿ, ಕೂಲಾಗಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ಪಲ್ಲೆಲ್ಲ ಹೆಲ್ಪ್ ಆಗುತ್ತೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.